ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ. ಇನ್ನು ಇವತ್ತು ನಾನು ಹೊಸದಾಗಿ ಒಂದು ತಿಂಡಿನ ಮಾಡ್ತಾಯಿದ್ದೀನಿ. ಅಂತ ಅಂದರೆ ಮನೆಯಲ್ಲಿ ಟ್ರೈ ಮಾಡ್ತಾ ಇರೋದು ಫಸ್ಟು. ಇದನ್ನು ನಾನು ಅಡುಗೆ ಕೆಲಸಕ್ಕೆ ಹೋಗ್ತಿದ್ದಾಗ ಅಲ್ಲಿ ಕಲ್ತ್ಕೊಂಡಿದ್ದಂಥದ್ದು. ಆಮೇಲೆ ಮಾಡಿರಲಿಲ್ಲ, ಟ್ರೈ ಮಾಡಿರಲಿಲ್ಲ. ಯಾಕಂದರೆ ಅದಕ್ಕಂತ ಒಂದಷ್ಟು ಐಟಮ್ಸ್ ಬೇರೆಯೇ ಬೇಕು. ನಮ್ಮ ಮನೇಲಿ ಅದೆಲ್ಲ ಯೂಸ್ ಮಾಡ್ತಿರಲಿಲ್ಲ. ಸೊ ಹಂಗಾಗಿ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ದಿನದ ಹಿಂದೆ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅವರೇ ನಂಗೆ ಅದಕ್ಕೆ ಬೇಕಾದಂಥ ಪಾತ್ರೆ ಎಲ್ಲನೂ ಗಿಫ್ಟಾಗಿ ಕೊಟ್ಟಿದ್ದರು. ಸೊ ಹಂಗಾಗಿ ಟ್ರೈ ಮಾಡೋಣ. ಅವರು ಕೂಡ ಕೇಳ್ತಾಯಿದ್ರು, ಟ್ರೈ ಮಾಡ್ದಾ ವಿದ್ಯಾ ಅಂತೆಲ್ಲನೂ. ಮಾಡಿಲ್ಲ ಅಕ್ಕ, ನಮ್ಮ ಮನೇಲಿ ತಿಂತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ಸಾರಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತೇ ನಾನು ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಆ ರೆಸಿಪಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು 10 ಎಲೆನ ಕಟ್ ಮಾಡಿ ಸಣ್ಣದಾಗಿ ಚಾಪ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದನ್ನು. ಇದಕ್ಕೆ ನಾನು 1-2 ಲೋಟ ಅಕ್ಕಿ ತರೀಲಿ ಮಾಡೋ ಅಂಥ ರೆಸಿಪಿದು. ಇದನ್ನು ಅವರು ಪುಂಡಿ ಅಂತ ಕರೀತಾರೆ. ಸೊ ಅದು 1 ಲೋಟ ಅಕ್ಕಿ ತರಿಗೆ 2 ಲೋಟ ಅಳತೆ ಥರ ನಾನು ಇಲ್ಲಿ 2 ಲೋಟ ಅಕ್ಕಿ ತರಿ ತೊಗೊಂಡಿದ್ದೆ, 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಕಾಯಿ ತುರಿನ ಹಾಕ್ಕೊಳ್ಬೇಕು. ಒಂದು ಹಿಡಿಯಷ್ಟೇ ಹಾಕ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಎಷ್ಟು ಹಾಕ್ತೀವೋ ಅಷ್ಟೂ. ಇಷ್ಟು ಹಾಕ್ಬಿಟ್ಟು ನೀರು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇನ್ನು ನಾನು ಇದಕ್ಕೆ ಸೊಪ್ಪಿನ ಸಾಂಬಾರು ಅವ್ರು ಬೇರೆ ಥರ ಮಾಡ್ತಾರೆ. ಸೊ ಆ ಒಂದು ಸಾಂಬಾರು ಕೂಡ ಇದಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ನಾನಿವತ್ತು ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದಿತ್ತು. ಮೊಳಕೆ ಕಟ್ಟಿರೋದಿಲ್ಲ ಅಂದ್ರೂ ಇದೇ ಮೆಥಡಲ್ಲಿ ಸಾಂಬಾರು ಅದನ್ನು ಮಾಡ್ಕೊಬೋದು. ನಾನಿಲ್ಲಿ ಹುಳ್ಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅವ್ರ ಸ್ಟೈಲಲ್ಲಿನೇ. ಹುಳ್ಳಿಕಾಳಿಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ನಾನು ಅಂದರೆ ಒಂದು 2-3 ವಿಜಿಲ್ ಕೂಗಲಿ ಅಂತ ಇಟ್ಕೊಂಡಿದ್ದೀನಿ. ಸೊ ನಾನು ಹೇಳ್ದಂಗೆ ನಾನು 2 ಲೋಟ ಅಕ್ಕಿ ತರಿನ ತಗೊಂಡಿದ್ದೀನಿ. ಇಲ್ಲಿ ತಿಂಡಿ ತಿನ್ನೋದಕ್ಕೆ ಬಾಕ್ಸಿಗೆ ಎಲ್ಲ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನಾನು ಮಾಡ್ತಾಯಿದ್ದೀನಿ. ಹಾಗೆ ಇದರಲ್ಲಿ ಪುಂಡಿಲಿ 2 ಥರ ಒಂದು ಫ್ರೈ ಕೂಡ ಮಾಡ್ಕೊಬೋದು. ಅದನ್ನು ಕೂಡ ಮಾಡೋಣ ಅಂತಲೇ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದು. ಇನ್ನೊಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, 1 ಸ್ಪೂನು ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ 2, ಸಾಂಬಾರು ಪುಡಿ. ನಮ್ಮ ಮನೇಲಿ ಸಾಂಬಾರು ಪುಡಿ ಸ್ವಲ್ಪ ಮಾಡ್ಕೊಂಡಿದ್ದು ಖಾಲಿಯಾಗಿತ್ತು. ಸೊ ಹಂಗಾಗಿ ನಾನು ಅಂಗಡಿದೇನೆ ಯೂಸ್ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ಹಂಗೆ ಇದಕ್ಕೆ ಟೊಮೊಟೊ ಎಲ್ಲ ಏನೂ ಹಾಕೋ ಹಂಗಿಲ್ಲ. ಅದನ್ನು ನೀರಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಅಷ್ಟರಲ್ಲಿ ನನಗೆ ಇದು ನೀರು ಕೂಡ ಕಾದಿತ್ತು. ಈ ಕಡೆ ನಾನು ರವೆ ಅಕ್ಕಿ ತರಿ ಏನು ನಾನು ಇಟ್ಕೊಂಡಿದ್ದೆ ನೋಡಿ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಉಪ್ಪಿಟ್ಟು ಥರ ತಿರುಗಿಸ್ಕೊಬೇಕು. ಅಂದರೆ ಇದು ಗಂಟು ಬರಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮ್ನ ಸಣ್ಣ ಇಟ್ಕೊಂಡಿರಬೇಕು. ಇಲ್ಲಾಂತಂದರೆ ಹೈ ಫ್ಲೇಮಲ್ಲಿದ್ದರೆ ಸ್ವಲ್ಪ ಗಂಟಾಗ್ಬಿಡುತ್ತೆ. ಸಣ್ಣ ಉರಿ ಇಟ್ಕೊಂಡು ತಿರುಗಿಸ್ತಾನೇ ಇರಬೇಕು ಇದನ್ನು. ನೀರು ಕರೆಕ್ಟಾಗಿ ಹಾಕ್ಕೋಬೇಕು. 1 ಲೋಟಗೆ 2 ಲೋಟ ನೀರು. ಕಮ್ಮಿ ಆದರೂ ಚೆನ್ನಾಗಾಗಲ್ಲ, ಜಾಸ್ತಿ ಆದರೂ ಉಂಡೆ ಬರೋಲ್ಲ ಇದನ್ನು ಮತ್ತೆ ನಾವು ಉಂಡೆ ಮಾಡಬೇಕು. ಸೊ ಹಂಗಾಗಿ ಇನ್ನು ಸ್ವಲ್ಪ ಒಂದು ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಇಟ್ಟಿದ್ದೆ. ಅಂದರೆ ಮಧ್ಯ ನಾನು ತಿರುಗಿಸ್ಕೊಳ್ತಾನೆ ಇದ್ದೆ. ನನಗೆ ಈ ಒಂದು ಮಿಕ್ಸಿ ಜಾರು ತುಂಬ ಇಷ್ಟ ಆಯಿತು. ಯಾಕಂತಂದರೆ ಇವಾಗ ನೋಡಿ ಮಿಕ್ಸಿನ ಆನ್ ಮಾಡಿ ನಾನು ಇಲ್ಲಿ ಕೂಡ ಏನಾದರೂ ಕೆಲಸ ಮಾಡ್ಕೊತಾ ಇರ್ಬೋದು. ಏನು ಎಗರೋದು ಆ ಥರ ಎಲ್ಲ ಏನೂ ಆಗೋಲ್ಲ. ತುಂಬ ಹೊತ್ತು ಏನೋ ನಾನು ಬಿಡೋಲ್ಲ. ಜಸ್ಟ್ ಏನೋ ಒಂದು ಎಮರ್ಜೆನ್ಸಿ ಇವಾಗ ಆನ್ ಮಾಡಿ ನಾನು ಈ ಕಡೆ ಪುಂಡಿ ಸೀದೋಗುತ್ತೆ ಅಂತ ನಾನು ತಿರುಗಿಸ್ಕೊಳಕ್ಕೆ ಹೋದಾಗ ಆನಲ್ಲೇ ಇರುತ್ತೆ. ಸೊ ಹಂಗಾಗಿ ಅದು ನನಗೆ ಇಷ್ಟ ಆಯಿತು. ಇನ್ನು ಇದು ನೋಡಿ ಈ ಥರ ಒಂದು ಹದದಲ್ಲಿ ಹಾಕಬೇಕು. ಸಣ್ಣ ಉರಿ ಇಟ್ಕೊಂಡು ಈ ಒಂದು ಹದ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇನ್ನಿದು ರೆಡಿ ಆಯಿತು. ಒಂದು ಸಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಇದನ್ನು ಮುಟ್ಟಿದಾಗ ಅದು ನಮಗೆ ಕೈಗೆ ಅಂಟ್ಕೊಳ್ಬಾರ್ದು, ಒಂಚೂರು ಅಂಟ್ಕೋಬಾರ್ದು. ನಾನು ಕೈ ತ್ಯಾವ ಕೂಡ ಮಾಡ್ಕೊಂಡಿಲ್ಲ ಮತ್ತು ಎಣ್ಣೆ ಕೂಡ ಹಾಕ್ಕೊಂಡಿಲ್ಲ. ಹಾಗೆ ಅದನ್ನು ಟಚ್ ಮಾಡ್ತಾಯಿದ್ದೀನಿ, ಆದರೆ ಅದೇನು ಅಂಟ್ಕೊತಾ ಇಲ್ಲ. ಈ ಹದದಲ್ಲಿದ್ದರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ. ಅದನ್ನು ಉಂಡೆ ಕಟ್ಟಬೇಕಲ್ವ, ಸ್ವಲ್ಪ ತುಂಬ ಬಿಸಿ ಇದ್ದರೆ ಕಟ್ಟೋಕ್ಕಾಗಲ್ಲ. ಸೊ ಹಂಗಾಗಿ ಮುಚ್ಚಿಡ್ತೀನಿ. ಅದರಲ್ಲಿ ಸ್ವಲ್ಪ ಅರಳುತ್ತೆ, ಅದು ಚೆನ್ನಾಗಾಗುತ್ತೆ. ಸ್ವಲ್ಪ ತಣ್ಣಗೆ ಕೂಡ ಆಗಲಿ ಅಂತ ಸ್ಟವ್ ಆಫ್ ಮಾಡಿ ಅದನ್ನು ಒಂದು ಪ್ಲೇಟಿಂದ ಮುಚ್ಚಿಟ್ಟಿದ್ದೀನಿ. ಈ ಕಡೆ ಹುಳ್ಳಿಕಾಳು ಚೆನ್ನಾಗಿ ಬೆಂದಿತ್ತು. ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಇನ್ನು ರುಬ್ಬಿರೋ ಮಸಾಲ ಹಾಕ್ಬಿಟ್ಟು ಕುದಿಸ್ಕೊಬೇಕು. ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ, ಅದೇ ಮೇನು. ಇದಕ್ಕೆ ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆನೇ ಮೇನ್ ಇದಕ್ಕೆ ಟೇಸ್ಟ್ ಕೊಡೋ ಅಂಥದ್ದು. ಇನ್ನು ಇದು ಕುದೀತಾ ಇದೆ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಏನೂ ಹಾಕಲ್ವಲ್ಲ, ಹಂಗಾಗಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದಕ್ಕೆ ಅಂತ ಬೆಳ್ಳುಳ್ಳಿನ ಫುಲ್ಲು ಸಿಪ್ಪೆ ಎಲ್ಲ ತೆಗೆದು
ಒಂದು 2 ಗೆಡ್ಡೆ ಅಷ್ಟನ್ನೇ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಒಂಥರ ಬೆಳ್ಳುಳ್ಳಿನೇ ಮೇಯ್ನ್ ಇರೋದು ಇದಕ್ಕೆ. ನಾನೊಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಕೂಡ ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಇದನ್ನು ಬೇಯಿಸ್ಕೊಂಡು ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಒಂಥರ ಟೇಸ್ಟ್ ಬೇರೆ ಥರನೇ ಇರುತ್ತೆ. ಈ ಒಂದು ಸಾಂಬಾರು ಈ ಪುಂಡಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಅವರು ಇದನ್ನೇ ಮಾಡ್ತಾಯಿದ್ರು. ಸೊ ನಾನು ಇವತ್ತು ಅದೇ ಸಾಂಬಾರನ್ನೇ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಹೊಸದಾಗಿತ್ತು ಅಂತ ಅವರು ಕೂಡ ಹೇಳ್ತಾಯಿದ್ರು. ಜೊತೆಗೆ ಬಾಕ್ಸಿಗೆ ತೊಗೊಂಡೋಗಿದ್ರಲ್ಲ ಅಲ್ಲಿ ಕೂಡ ಎಲ್ಲ ಇಷ್ಟಪಟ್ರಂತೆ. ಏನಿದು ಹೊಸದಾಗಿದೆ ಆದರೆ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರಂತೆ. ನಂಗೆ ಅದೇ ಒಂಥರ ಖುಷಿ ಆಯಿತು. ನಾನಿವತ್ತು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅಂತಂದರೆ ಇದಕ್ಕೆ ಬೇರೆ ಇನ್ನೊಂದು ಪಾತ್ರೆ ಇದೆ, ಅದು ಸ್ಟೀಮ್ ಮಾಡೋದು. ಸೊ ಆದರೆ ಕಮ್ಮಿ ಕ್ವಾಂಟಿಟಿ ಆದರೆ ಅದರಲ್ಲೇ ಮಾಡ್ಕೊಬೋದು. ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ನಾನು ಈ ಒಂದು ಇಡ್ಲಿ ಪಾತ್ರೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಇಡ್ಲಿ ಪಾತ್ರೆ ನಾನು ಕೂಡ ಟ್ರೈ ಮಾಡಿಲ್ಲ, ಇದೇ ಫಸ್ಟು ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಗೊತ್ತಿಲ್ಲ, ನೋಡೋಣ ಅಂತ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಮಾಮೂಲಿ ನೀರು ಹಾಕ್ಬಿಟ್ಟು ಇಡ್ಲಿ ಪಾತ್ರೆ ಕಾಯಕ್ಕೆ ಇಟ್ಬಿಟ್ಟು ಇದನ್ನು ಸ್ವಲ್ಪ ಉಂಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾನು ದಪ್ಪ ದಪ್ಪನೇ ಉಂಡೆ ಮಾಡ್ಕೊತಾ ಇದ್ದೀನಿ. ನನ್ನ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ಜಸ್ಟ್ ಒಂದು ಮಿತಿಗೆ ಥರ ಮಾಡಿ ನಾನು ಇಡ್ತಾ ಇದ್ದೀನಿ. ನಿಮ್ಗೆ ಈ ಥರ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲಾಂದರೆ ರೌಂಡ್ ಶೇಪ್ ಬಾಲ್ ಶೇಪ್ ಥರ ಮಾಡ್ಕೊಂಡು ಕೂಡ ಬೇಯಿಸ್ಕೊಳ್ಬೋದು. ನಾನಲ್ಲೆಲ್ಲ ಬಾಲ್ ಶೇಪ್ ಮಾಡಿನೇ ಮಾಡ್ತಾಯಿದ್ದಿದ್ದು. ಬಟ್ ಇಲ್ಲಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಶೇಪ್ ಆಗುತ್ತೋ ಆ ರೀತಿ ಇದನ್ನು ಮಾಡಿ ಹಬೆಲಿ ಬೇಯಿಸ್ಕೊಳ್ಬೇಕು. ಹೊಗೆ ಹೋಗ್ತಾಯಿದೆ ನೋಡ್ತಾ ಇರ್ಬೋದು. ಬಿಸಿ ಕೈ ಬೇರೆ ಸುಟ್ಟೋಗ್ತಾ ಇತ್ತು. ಆದರೆ ಬಿಸಿ ಇರುವಾಗಿಯೇ ಇದನ್ನು ಉಂಡೆ ಮಾಡ್ಕೊಬೇಕು. ಕಂಪ್ಲೀಟ್ ಆರೋದ್ಮೇಲೆ ಉಂಡೆ ಬರೋಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾವು ಉಂಡೆ ಮಾಡಿಕೊಂಡು ಹಬೆಲಿ ಬೇಯೋದಕ್ಕೆ ಇಟ್ಕೋಬೇಕು. ಒಂದು 15 ನಿಮಿಷ ಬೆಂದರೆ ಸಾಕು ಹಬೆ ಒಳಗಡೆ. ಹೈ ಫ್ಲೇಮ್ ಮಾಡಿ ಇಟ್ಟಿರಬೇಕು, ಲೋ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮ್ ಮಾಡಿ ಒಂದು 15 ನಿಮಿಷ ಬೇಯೋದಕ್ಕೆ ಇಟ್ಟರೆ ಚೆನ್ನಾಗಾಗುತ್ತೆ. ಯಾಕಂದರೆ ನಾನು ಒಂದು ಸಾರಿ ಗೊತ್ತಿರಲಿಲ್ಲ, ಸಣ್ಣ ಉರಿ ಮಾಡಿ ಇಟ್ಬಿಟ್ಟಿದ್ದೆ, ಅದು ಚೆನ್ನಾಗಿ ಅರಳಿರಲಿಲ್ಲ. ಸೊ ಹಂಗಾಗಿ ಆವಾಗ ಮಿಸ್ಟೇಕ್ ಆಯಿತು. ಆಮೇಲೆ ಅವ್ರು ಮತ್ತೆ ಹೇಳಿದ್ರು ಹೈ ಫ್ಲೇಮಲ್ಲಿನೇ ಬೇಯಿಸ್ಬೇಕು ವಿದ್ಯಾ ಇದನ್ನು ಅಂತ. ಸೊ ನನಗೂ ಕೆಲವೊಂದು ಗೊತ್ತಿರಲ್ವಲ್ಲ ನೋಡಿ, ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ನಾನು ಅಲ್ಲಿ ಮಾಡ್ತಾಯಿರ್ತೀನಿ. ಸೊ ಆವಾಗ ಗೊತ್ತಾಯಿತು. ಇದು ಅವರೇ ನನಗೆ ಹೇಳಿದ್ನಲ್ಲ ಪಾತ್ರೆ, ಇದನ್ನು ಇಸ್ಕೊಟ್ಟಿದ್ರು ಪುಂಡಿ ಮಾಡೋದಕ್ಕೆ ಅಂತಲೇ. ಕೆಳಗಡೆ ಪಾತ್ರೆಯಲ್ಲಿ ನೀರಿದೆ, ಇನ್ನು ಮೇಲ್ಗಡೆ ಎಷ್ಟು ಇಡಿಸುತ್ತೋ ಅಷ್ಟು ನಾನು ಇದರಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮಾಡ್ತಾ ಇರೋದು ನಾನು ಫ್ರೈ ಮಾಡೋದಕ್ಕೆ ಅಂತ, ಸ್ನ್ಯಾಕ್ಸಿಗೆ ಆಗುತ್ತೆ ಅಂತ ಫ್ರೈ ಮಾಡೋಣ ಅಂತ ಈ ಥರ ಉಂಡೆ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ. ಇದನ್ನು ಮತ್ತೆ ಕಟ್ ಮಾಡಿ ಫ್ರೈ ಮಾಡಬೇಕು. ಸೊ ಹಾಗಾಗಿ ಈ ಥರ ಮಾಡಿಕೊಂಡೆ. ನಾನಿವಾಗ ಅದು ಕೂಡ ಆಗಿತ್ತು 15 ನಿಮಿಷ. ಇವಾಗ ನಾನು ಒಂದು 5 ನಿಮಿಷ ಬಿಟ್ಟಿದ್ದೆ, 5 ನಿಮಿಷ ಇಲ್ಲ ಒಂದು 2 ನಿಮಿಷ ಏನೋ ಬಿಟ್ಟಿದೆ ಅನಿಸುತ್ತೆ. ತಕ್ಷಣ ನಾನು ಕಟ್ ಮಾಡ್ತಾಯಿದ್ದೀನಿ. ಏನಂದರೆ ಇದು ಕಂಪ್ಲೀಟಾಗಿ ಆರಬೇಕು. ತುಂಬ ಅಂದರೆ ಕಂಪ್ಲೀಟಾಗಿ ಆರಿದ್ರೆ ಇದನ್ನ ಕಟ್ ಮಾಡಿದ್ರೆ ಶೇಪ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಬಿಸಿ ಇತ್ತು ಇನ್ನೂ ಇದು. ಮಕ್ಕಳೆಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಇದ್ದರು. ಸೊ ಹಂಗಾಗಿ ಸ್ವಲ್ಪ ಬಿಸಿ ಇದ್ದಾಗೇ ನಾನು ಕಟ್ ಮಾಡಿಕೊಂಡೆ. ಸ್ವಲ್ಪ ಹಂಗೆ ಹೋಯಿತು ಸರಿ, ಆದರೆ ಏನಾಗಲ್ಲ, ಬಟ್ ಚೆನ್ನಾಗೇ ಬಂತು. ಇನ್ನು ಸ್ವಲ್ಪ ಕಂಪ್ಲೀಟಾಗಿ ಆರಿದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ಗೂ ಸ್ವಲ್ಪ ಕಮ್ಮಿ ಹಂಗೆ ಆಯಿಲ್ ಹಾಕ್ಕೊಂಡು ಆಯಿಲ್ನ ಫುಲ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಯಾಕಂದರೆ ಇದನ್ನು ಡ್ರೈ ಮಾಡ್ತೀವಲ್ಲ, ಸೊ ಹಂಗಾಗಿ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಆಲ್ರೆಡಿ ನಾವು ಪುಂಡಿ ಕೂಡ ಉಪ್ಪು ಹಾಕಿರ್ತೀವಿ. ಇವಾಗ ಫ್ರೈ ಮಾಡುವಾಗ ಒಂಚೂರು ಉಪ್ಪು ಖಾರ ಹಾಕ್ಕೊಂಡ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪುಡಿನ ಹಾಕ್ಕೊಂಡು ನಿಮಗೆ ಖಾರ ಹೆಂಗೆ ಬೇಕೋ ಅಷ್ಟು ಹಾಕ್ಕೊಬೋದು. ಅದನ್ನು ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗೋ ಥರ ಹುರ್ಕೊಬೇಕು. ಅಂದರೆ ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಇಲ್ಲಾಂದರೆ ಸಿದೋಗ್ಬಿಡುತ್ತೆ. ಇನ್ನು ತಕ್ಷಣ ಅದಾದ ತಕ್ಷಣವೇ ಕಟ್ ಮಾಡಿಟ್ಟಿರುವಂಥ ಪುಂಡಿನೆಲ್ಲನೂ ಈ ಥರ ಇಟ್ಬಿಟ್ಟು ಒಂದೊಂದು ಸೆಕೆಂಡು ಉಲ್ಟಾ ಮಾಡಿ ಈ ಸೈಡು ಆ ಸೈಡು ಎರಡು ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗೋ ಥರ ಬೇಯಿಸ್ಕೊಂಡ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ. ಅಂದರೆ ಇದು ತಿಂಡಿ ತಿನ್ನೋದಕ್ಕೆ ಅಂತ ಸೆಟ್ ಆಗೋಲ್ಲ, ಎಣ್ಣೆ ಅಲ್ವಾ. ಸೊ ಡ್ರೈ ಆಗಿರುತ್ತಲ್ಲ, ತಿಂಡಿ ತಿನ್ನೋಕ್ಕೆ ಅಂದರೆ ತಿಂಡಿಗೆ ಅಂತ ಮಾಡ್ಕೊಳಕ್ಕಾಗಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲ ಸೈಡ್ ಡಿಶ್ ಥರ ಏನಾದರೂ ಸಾಂಬಾರು ಮಾಡಿಕೊಂಡು ಅದ್ರ ಜೊತೆಗೆ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಪುಂಡಿ ನಿಮಗೆ ನಾವು ಹಬೆಲಿ ಬೇಯಿಸಿದ್ವಲ್ಲ ಅದು ಇಷ್ಟ ಆಗಲಿಲ್ಲ ಅಂದರೆ ಇದಂತೂ ತುಂಬಾ ಇಷ್ಟ ಆಗುತ್ತೆ. ಬಟ್ ಎರಡೂ ಚೆನ್ನಾಗಿತ್ತು. ನಮ್ಮ ಕಡೆ ತಿನ್ನಲ್ವಲ್ಲ, ಹೊಸ್ದಾಗಿ ತಿಂದಾಗ ಹೇಗೆ ಫೀಲ್ ಮಾಡ್ತಾರೆ ಗೊತ್ತಿಲ್ಲ.
ನಾನು ಫಸ್ಟ್ ಟೈಮ್ ಅಲ್ಲಿ ತಿಂದಾಗ ನನಗೂ ಇಷ್ಟ ಆಗಿರಲಿಲ್ಲ. ಅಯ್ಯೋ ಏನಪ್ಪ ಹಿಂಗಿದೆ ಅನ್ನಿಸ್ತಾ ಇತ್ತು. ಬಟ್ ಒಂದೆರಡು ಟೈಮ್ ತಿಂದಮೇಲೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.